ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂತಹ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಚಲವಾದಿ ನಾರಾಯಣಸ್ವಾಮಣ್ಣವರು, ಸಂಪಂಗಿಯಣ್ಣವರು, ರೇಣುಕಣ್ಣವರು, ನಮ್ಮ ಸಾಹೇಬರು ಎಲ್ಲರನ್ನು ಒಟ್ಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ KGF ಇಂದ ಸುಮಾರು ತಿಂಗಳುಗಳಿಂದ ಒಂದು ನಮ್ಮ ಎಲ್ಲ ಲೀಡರ್ಗಳದ್ದು ಒಂದು ಬೇಡಿಕೆ ಇತ್ತು. ಬಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರು, ಅವರ ಧರ್ಮಪತ್ನಿನೂ ನಗರಸಭಾ ಸದಸ್ಯರು. ನಗರಸಭಾ ಅಧ್ಯಕ್ಷರಾಗಿದ್ದಂಥವ್ರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಏನ್ ಬೆಳವಣಿಗೆಗಳಿದೆ ಅದಕ್ಕೆ ಬೇಸತ್ತು. ವಿಜೇಂದ್ರಣ್ಣವ್ರ ನಾಯಕತ್ವದಲ್ಲಿ ನಾವು ಪಾರ್ಟಿ ಸೇರ್ಪಡೆ ಆಗ್ತೀವಿ ಅಂತ ಹೇಳಿ ಹೇಳಿದಾಗ ನಮ್ಮ ಸ್ಥಳೀಯ ಮುಖಂಡಗಳೆಲ್ಲ ಬಹಳ ಸರಿ ನಮ್ಮ ಹತ್ರ ಹೇಳಿದ್ರಿಂದ ನಾವು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಮತ್ತೆ ಜಿಲ್ಲೆಯಲ್ಲಿ ಅಧ್ಯಕ್ಷರ ಮಾತಾಡಿ ಏನ್ ತೀರ್ಮಾನ ತಗೊಂತೀರಿ ಅಂತ ಹೇಳಿ ಹೇಳಿದ್ವಿ. ಅದಕ್ಕೋಸ್ಕರ ನಾವು ಬಳಲ್ ಮುನ್ಸ್ವಾಮಿ ಅವ್ರಿಗೂ ನಾವು ಬಂದಾಗ ಹೇಳಿದ್ವಿ, ನಾವು ಜಿಲ್ಲೆಯಲ್ಲಿ ಒಂದು ದೊಡ್ಡದಾದ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇ KGF ಅನ್ನೇ ರಾಜ್ಯಾಧ್ಯಕ್ಷರನ್ನ ಅಲ್ಲೇ ಕರೆದು ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ನಿಮ್ ಫಾಲೋವರ್ಸ್ ಯಾರ್ಯಾರು ಇದ್ದಾರೆ, ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಬೇಸಿರ್ತಿದ್ದಾರೆ, ಇನ್ನು ಯಾರ್ಯಾರು ನಗರಸಭಾ ಸದಸ್ಯರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಹೇಳಿದ್ವಿ. ಕಮಲ್ ಅವ್ರಿಗೆ, ಬುದ್ದಿನಾಯ್ಡು ಎಲ್ಲರೂ ಬಂದರು. ಅದೇ ರೀತಿಯಲ್ಲಿ ಇವತ್ತು ಅಧ್ಯಕ್ಷರನ್ನ ಮಾತಾಡಿಸ್ಕೊಂಡು ನಾವು ಸೇರ್ಪಡೆ ಮಾಡ್ತಾ ಇರೋದಕ್ಕೆ ಮಾತಾಡಿಸಿ ಅವ್ರಿಗೊಂದು ಶಾಲು ಹಾಕಿ ಇದು ಮಾಡಿ ಹೋಗ್ತೀರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ. ಬಳಲ್ ಮುನ್ಸ್ವಾಮಿ ಅಣ್ಣ ಅಂತವರು ನಾಯಕರು ನಮಗೆ KGF ನಗರಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ಅವ್ರ ಜೊತೆಲಿ ಇನ್ನೂ ನಮ್ಮ ಎಲ್ಲ BJP ಮುಖಂಡಗಳೆಲ್ಲ ಬಂದಿರೋದ್ರಿಂದ ಒಳ್ಳೆ ದಿನ ಫಿಕ್ಸ್ ಮಾಡಿ ನಾವು ಅಲ್ಲೇ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡದಾಗಿ ಅದ್ದೂರಿಯಾಗಿ ಸೇರ್ಪಡೆ ಆದ್ರೆ ಅದಕ್ಕೊಂದು ಇದಿರುತ್ತೆ. ಅದಕ್ಕೋಸ್ಕರ ಬಂದಿರೋದು ನಮ್ಮ ರಾಜ್ಯಾಧ್ಯಕ್ಷರನ್ನ ಒಂದು ವಿಶ್ ಮಾಡಿ ನಾವು ಬರ್ತೀರಿ ಅಂತ ಹೇಳಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಹೋಗೋದಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಮಾತಾಡ್ಬೇಕಂತ ಹೇಳಿ ನಾನು ಬಂದಿದ್ದೀನಿ. ಮಾಜಿ ಶಾಸಕರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ಸಂಪಂಗಿ ಅವರು, ಕೋಲಾರದ ನಮ್ಮ ನಾಯಕರು, ಮಾಜಿ ಸಂಸದರಾಗಿರುವಂತಹ ಮುನ್ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದಂತಹ ಬಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ರೇಣುಕಸ್ವಾಮಿ ಅವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಂಕೂರ್ ಸಾಹೇಬರು ಕೂಡ ನಮ್ಮೊಟ್ಟಿಗಿದ್ದಾರೆ. KGF ತಾವೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಿಕಾ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ. ತುಂಬಾ ಸಂತೋಷ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಮೆಚ್ಚಿ ಅನೇಕರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬರಬೇಕು, ನಮ್ದೇ ಸರ್ಕಾರ ಬರಬೇಕು ಅನ್ನೋ ಒಂದು ಅಪೇಕ್ಷೆನ ವ್ಯಕ್ತಪಡಿಸಿಕೊಂಡು ಸಾಕಷ್ಟು ಜನ BJPಗೆ ಸೇರ್ಬೇಕು ಅಂತೇಳಿ ಬಹಳ ಕಾತುರದಿಂದ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ KGFನ ಬಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರಾಗಿ, ಅವರ ಶ್ರೀಮತಿ ಅವರು ಕೂಡ ನಗರಸಭಾ ಸದಸ್ಯರಾಗಿ, ಜನಾನುರಾಗಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನ ಗಳಿಸ್ಕೊಂಡಿರ್ತಕ್ಕಂಥವ್ರು ಅಂತವ್ರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚು BJPಗೆ ಸೇರ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ತರುವಂತ ವಿಚಾರ. ನಾ ಈಗಾಗಲೇ ನಮ್ಮ ಮಾಜಿ ಸಂಸದರಿಗೆ ಮತ್ತೆ ಹಾಗೆ ಸಂಪಂಗಿಯವ್ರಿಗೂ ಕೂಡ ತಿಳಿಸಿದ್ದೇನೆ. ಸ್ಥಳೀಯವಾಗಲಿ ಎಲ್ಲರ ಜೊತೆ ಮಾತಾಡಿ, ಅಲ್ಲೇ ಒಳ್ಳೆ ಜಿಲ್ಲಾಧ್ಯಕ್ಷರು ಕೂಡ ಮಾತಾಡಿ, ಪಕ್ಷದ ಮುಖಂಡರ ಜೊತೆ ಪ್ರಮುಖರ ಜೊತೆ ಚರ್ಚೆ ಮಾಡಿ ಜಿಲ್ಲೆನಲ್ಲೇ ಒಳ್ಳೆ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅನ್ನೋ ಮಾತನ್ನು ಕೂಡ ಸಂಪಂಗಿಯವರು ಕೂಡ ಹೇಳಿದ್ದಾರೆ. ನಾವು ಕೂಡ ಬರ್ತೇವೆ, ಬಂದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ
ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮನ ಎಲ್ಲ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ವಿಶೇಷವಾಗಿ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆನ ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ನಿರ್ಧಾರವನ್ನ ಸಂಪಂಗಿಯವರು, ಮುನ್ಸ್ವಾಮಿಯವರು ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರೋ ದಿನದಲ್ಲಿ ನಾನು ಕೂಡ ಹೆಚ್ಚೆಚ್ಚು ಪ್ರವಾಸ ಮಾಡಿ ಆ ಭಾಗದಲ್ಲಿ ಸಂಘಟನೆ ಬಲಪಡಿಸುವಂತ ಕೆಲಸ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಾವು ಎಲ್ಲ ಪಕ್ಷದ ಹಿರಿಯರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್, ಇವಾಗ ನೀವು ನಿಮ್ಮನ್ನ ಸೇರ್ಪಡೆ ಮಾಡಿದ್ದಾರೆ. ಸೊ ನಿಮ್ಗೆ ಯಾತಕ್ಕಾಗಿ ನೀವು ಸೇರ್ಪಡೆ ಆದ್ರೆ ಇವತ್ತು ನೀವು ಹೇಳೋ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಸರ್, ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ನಿಮಗೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತು, ವಲ್ಲಲ್ ಮುನ್ಸ್ವಾಮಿ KGFನಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿ ನಾನು ಒಳ್ಳೆ ಕೆಲಸ ಮಾಡಿ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋ ಕೆಲಸಗಳೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಇರೋ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಜನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಅಲ್ಲಿ ಇನ್ನೊಂದಂದರೆ ಕಾಂಗ್ರೆಸ್ನಲ್ಲಿ ನಮ್ಮಂಥರ ಲೀಡರ್ಗಳಿಗೆ ಸ್ವಾಭಿಮಾನ ಇಲ್ಲ. ಅದಕ್ಕೋಸ್ಕರ ಆ ಸ್ವಾಭಿಮಾನಕ್ಕೆ ಧಕ್ಕ ಬರಬಾರ್ದಂತ ನಾವು ಯೋಚನೆ ಮಾಡಿ, ನಾವು ಜನಪ್ರಿಯ ಕಾರ್ಯಗಳು ಮಾಡಬೇಕಾದ್ರೆ, ಜನಸೇವೆ ಮಾಡಬೇಕಾದ್ರೆ ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ನಮಗೊಂದು ಬೇಕು. ಆ ಪ್ಲಾಟ್ಫಾರ್ಮ್ ಅಂದರೆ ಜನಗಳಿಗೆ ನಾವು ಒಳ್ಳೇದು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಶ್ರೀಮಾನ್ ಮಾಜಿ XMLA ಶ್ರೀಮಾನ್ ವೈ ಸಂಪಂಗಿ ಅವರು ಮತ್ತು ಮಾಜಿ MP ಶ್ರೀ ಮುನಿಸ್ವಾಮಿ ಅವರು ಮತ್ತು ನಮ್ಮ KGFನ ಮುಖಂಡರು ಕಮಲ್ನಾಥ್ ಸಾರು ಮತ್ತು ಪಾಂಡಿಯನ್ನು, ಸುರೇಶ್ ಸಾರು, ಗಾಂಧಿ, ಇನ್ನು ದೀನಾ ಸಾರು, ಇವರು ಎಲ್ಲ ಎಷ್ಟು ಜನ ಇದ್ದಾರೆ, ರಾಜ್ಕುಮಾರು ಎಲ್ಲ ಇದ್ದಾರಲ್ಲ, ಅವ್ರ ನೇತೃತ್ವದಲ್ಲಿ ನಾನು BJPನಲ್ಲಿ ನಾನು ಮನಸ್ಸು ಪೂರ್ತಿಯಾಗಿ ಇವತ್ತು ಸೇರ್ಪಡೆ ಮಾಡಿದ್ದೀನಿ. ನಾವು ಫಸ್ಟ್ ಏನು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಈ ನಮ್ಮ ಕ್ಷೇತ್ರದ ಮಾಜಿ MLA ಮತ್ತು MP ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ KGFಗೆ ಒಳ್ಳೇದು ಮಾಡಬೇಕು. KGFನಲ್ಲಿ ಒಳ್ಳೆಯ ವಿಷಯ ಅಂದರೆ ಇವತ್ತು ಮಾಡಬೇಕಾಗಿದ್ರೆ ಕೆಲಸ ಒಂದಿದೆ ಅಂದರೆ ಆ ಬಡ ಕಾರ್ಮಿಕರು BGMLನಲ್ಲಿ ಏನಿದೆ ಅನಾಹುತವಾಗಿ ಮನೆ ಕಟ್ಕೊಂಡು ಅವರು ಏನು ಇಲ್ಲಿಕ್ಕಿಲ್ಲ ಅಲ್ಲಿಕ್ಕಿಲ್ಲ ಅಂತ ಬಾಳ್ತಾ ಇದ್ದಾರೋ, ಅದು ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ಇದು ನೇತೃತ್ವದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ, BGML ಸೆಂಟ್ರಲ್ ಗೌರ್ಮೆಂಟು ಮುಖಂಡರುಗಳು ಇವರೆಲ್ಲ ಸೇರಿ ನಮಗೆ ಅವ್ರಿಗೆ ಒಂದು ನ್ಯಾಯ ಕೊಡಿಸಿ ಅವ್ರ ಮನೆಗಳಿಗೆ ಅವರವ್ರಿಗೆ ಮನೆ ಕೊಡಿಸಿದ್ರೆ ಅದು ಒಂದು ತುಂಬ ಧನ್ಯವಾದ. ತುಂಬ ಕೆಲಸ ಮಾಡಬೇಕಾದ್ರೆ ಅದು ಒಂದೇ ಒಂದು 30-40 ಸಾವಿರ ಜನಕ್ಕೆ ಮನೆ ಕೊಡಬೇಕು. ಅದಕ್ಕೆ ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿ ಇದರಲ್ಲಿ ನಂದು ಒಂದು ಇದಿದೆ, ಒಂದು ಸ್ಕೀಮ್ ಇದೆ, ನನ್ನ ಹತ್ರ ಒಂದು ಯೋಜನೆ ಇದೆ. ಆ ಯೋಜನೆ ಹಿರಿಯವರಿಗೆಲ್ಲ ಹೇಳ್ತೀನಿ. ಅದು ಹೇಳಿದ್ರೆ ಅದಕ್ಕೆ 100% ಅದು ನಿಜವಾಗಿ ಇವರು ಮಾಡೋಕ್ಕಾಗುತ್ತೆ. ಯಾಕಂದರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮನೆಯೇ ಬಡವ್ರಿಗೆ ಇರಬಾರ್ದು ಅಂತ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಆ ಸ್ಕೀಮ್ನಲ್ಲಿ ನಾನು ಒಂದು ಸ್ಕೀಮ್ ನಗರಸಭೆ ಮುಖಾಂತರ ಒಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಅದು ಹಿರಿಯರ ಮುಂದೆ ಇಡ್ತೀನಿ. ನೀವು ಅದನ್ನು ಬಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ KGF ಬಡ ಮಕ್ಕಳು, ದಲಿತರು, ಕಾರ್ಮಿಕರು ಇರೋ ಜಾಗಕ್ಕೆ ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ನಾನು ಒಳ್ಳೇದು ಮಾಡಬೇಕಾದ್ರೆ ಇಂಥ ಪಕ್ಷದಲ್ಲಿ ಸೇರಿ ಇಂಥ ಮುಖಂಡರುಗಳ ಜೊತೆಯಲ್ಲಿ ಸೇರಿದ್ರೇನೆ ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡಬೇಕು ಅಂತ ಹೋದ್ರಲ್ಲಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಸಾಹೇಬರು ಅವ್ರ ಮುಖಾಂತರ ಬಂದು ನಾವೆಲ್ಲ ಇವ್ರು ಹಿರಿಯರು ಕರ್ಕೊಂಡು ಬಂದು ನಮ್ಮ KGFಗೆ ಒಂದು ಒಳ್ಳೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನೆನಪಿನಲ್ಲಿ ನಾನು ಬಂದ್ಬಿಟ್ಟು ಇವತ್ತು ಪಕ್ಷದಲ್ಲಿ ಸೇರಿದ್ದೀನಿ. ನನ್ನ ಸ್ವಾಯವಾಗಿ ಹಾಕಿ ಬೇರೆ ಏನಕ್ಕಿಲ್ಲ, ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಆಚೆ ಬಂದಿದ್ದೀನಿ. ಮತ್ತೆ ಇನ್ನ ಏನೇನು ಬಂದಿದ್ದೀನಿ ಏನೇನಂದ್ರೆ ಅಧಿಕಾರ ಪೂರ್ವವಾಗಿ ಅಲ್ಲಿ ಸೇರ್ಪಡೆ ಆಗ್ತೀನಿ ನೋಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಧನ್ಯವಾದ ಸರ್. ನಾನು ಹೇಳ್ತೀನಿ, ನಾನು ಯಾವ ಕಂಡೀಷನ್ ಆಗಲ್ಲ, ಪಕ್ಷಕ್ಕೆ ನಾನು ದುಡಿತೀನಿ. ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನ ಇದ್ರೆ ಜನಗಳಿಗೆ ಸೇವೆ ಮಾಡೋಕೆ ನನಗೆ ಇಷ್ಟ. ಧಕ್ಕೆ ನಿಮ್ಗೂ ಗೊತ್ತಿದೆ. ನಾನು ಬಂದ್ಬಿಟ್ಟು ಇಲ್ಲಿ ಮಾತಾಡೋದು ಬೇಡ, ನಮ್ಮ ಕ್ಷೇತ್ರದಲ್ಲಿ ಯಾವ್ದಾವ್ದು ಧಕ್ಕೆ ಆಗಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಎಲ್ಲ ಇದ್ದಾರೆ, ಅವ್ರು ಮಾತಾಡ್ಬೇಕು.